ಒಂದು ಪ್ರಶ್ನೆ ಕೇಳಬಹುದಾ? ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನನ್ನು ನೆನಪಿಸಿಕೊಂಡರೆ ಇಂದಿಗೂ ನಿಮ್ಮ ಹೃದಯ ನೋಯುತ್ತದೆ. ಒಂದು ಮಾತು, ಒಂದು ಮೋಸ, ಒಂದು ದ್ರೋಹ, ಅಥವಾ ಒಂದು ಘಟನೆ. ವರ್ಷಗಳು ಕಳೆದರೂ ಆ ನೋವು ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದೆ. ನೀವು ಹೊರಗೆ ನಗುತ್ತಿದ್ದರು, ಒಳಗೆ ಮಾತ್ರ ಪ್ರತಿದಿನ ಆ ಗಾಯವನ್ನು ಮತ್ತೆ ಮತ್ತೆ ಅನುಭವಿಸುತ್ತಿದ್ದೀರಾ. ಹಾಗಾದರೆ ಇಂದು ನಾನು ಹೇಳಲಿರುವ ಕಥೆಯನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಈ ಕಥೆಯ ಅಂತ್ಯ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರುಣ್ ಎಂಬ ಯುವಕನಿದ್ದ. ಅವನಿಗೆ ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತನಿದ್ದ. ಆದರೆ ಒಂದು ದಿನ ಆ ಸ್ನೇಹಿತನು ಅವನನ್ನು ಎಲ್ಲರ ಮುಂದೆ ಅವಮಾನಿಸಿದ. ಅವನ ಪರಿಶ್ರಮದ ಫಲವನ್ನು ತನ್ನ ಹೆಸರಿನಲ್ಲಿ ಪಡೆದುಕೊಂಡ. ಆ ದಿನದಿಂದ ಅರುಣ್ ಒಂದು ನಿರ್ಧಾರ ಮಾಡಿದ್ದ: ನಾನು ಅವನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ದಿನಗಳು ಕಳೆದವು, ಹೊಸ ಅವಕಾಶಗಳು ಬಂದವು. ಆದರೆ ಅರುಣನ ಮನಸ್ಸು ಹಳೆಯ ನೋವಿನಲ್ಲೇ ಸಿಲುಕಿಕೊಂಡಿತ್ತು. ರಾತ್ರಿ ಮಲಗುವಾಗ ಅದೇ ಘಟನೆ, ಬೆಳಿಗ್ಗೆ ಎದ್ದಾಗ ಅದೇ ಕೋಪ. ಒಂದು ದಿನ ಅರುಣ್ ಊರಿನ ಒಬ್ಬ ಜ್ಞಾನಿಯ ಬಳಿ ಹೋದ. ನನ್ನ ಜೀವನ ಏಕೆ ಮುಂದೆ ಸಾಗುತ್ತಿಲ್ಲ ಎಂದು ಕೇಳಿದ. ಜ್ಞಾನಿ ಯಾವುದೇ ಉತ್ತರ ನೀಡಲಿಲ್ಲ. ಅವರು ಒಂದು ದೊಡ್ಡ ಕಲ್ಲನ್ನು ಅರುಣನ ಕೈಗೆ ಕೊಟ್ಟು, ಇದನ್ನು ದಿನವಿಡೀ ಹಿಡಿದುಕೊಂಡಿರು ಎಂದರು. ಸಂಜೆ ಆಗುವಷ್ಟರಲ್ಲಿ ಅರುಣನ ಕೈ ತುಂಬಾ ನೋಯತೊಡಗಿತು. ಇನ್ನೂ ಸಾಧ್ಯವಿಲ್ಲ ಎಂದನು. ಜ್ಞಾನಿ ಕೇಳಿದರು, ಕಲ್ಲು ಭಾರವಾಗಿದೆಯಾ, ಅಥವಾ ನೀನೇ ಅದನ್ನು ಬಿಡದೆ ಹಿಡಿದುಕೊಂಡಿದ್ದೀಯಾ? ಜ್ಞಾನಿ ಹೇಳಿದರು, ನಿನ್ನ ಕೋಪವು ಇದೇ ರೀತಿ. ನಿನ್ನನ್ನು ನೋಯಿಸಿದ ವ್ಯಕ್ತಿ ಮುಂದೆ ಹೋಗಿರಬಹುದು, ಆದರೆ ನೀನು ಮಾತ್ರ ಆ ನೆನಪಿನ ಸರಪಳಿಯಲ್ಲಿ ಸಿಲುಕಿಕೊಂಡಿದ್ದೀಯಾ. ಆ ಮಾತು ಅರುಣನ ಮನಸ್ಸಿನಲ್ಲಿ ಆಳವಾಗಿ ಕುಳಿತಿತು. ಅವನು ಅರ್ಥ ಮಾಡಿಕೊಂಡ, ಕ್ಷಮಿಸುವುದು ಎಂದರೆ ಸೋಲುವುದು ಅಲ್ಲ, ಅದು ಮನಸ್ಸಿಗೆ ಶಾಂತಿ ಕೊಡುವ ಮೊದಲ ಹೆಜ್ಜೆ. ಬಹಳ ಜನರು ಕೇಳುತ್ತಾರೆ, ಅವನು ತಪ್ಪು ಮಾಡಿದ, ನಾನು ಯಾಕೆ ಕ್ಷಮಿಸಬೇಕು? ಆದರೆ ನಿಜವಾದ ಪ್ರಶ್ನೆ, ಅವನ ತಪ್ಪಿಗಾಗಿ ನಾನು ಎಷ್ಟು ವರ್ಷ ನನ್ನನ್ನೇ ಶಿಕ್ಷಿಸಿಕೊಳ್ಳಬೇಕು? ದ್ವೇಷ ಎನ್ನುವುದು ಪ್ರತಿದಿನ ವಿಷ ಕುಡಿದು ಬೇರೆಯವರು ಸಾಯುತ್ತಾರೆ ಎಂದು ನಿರೀಕ್ಷಿಸುವಂತೆಯೇ ಮೊದಲು ಸುಡುವುದು ನಮ್ಮ ಮನಸ್ಸೇ. ಕ್ಷಮಿಸುವುದು ಎಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ. ಆ ನೋವು ಇನ್ನು ಮುಂದೆ ನನ್ನ ಜೀವನವನ್ನು ನಿಯಂತ್ರಿಸುವುದಿಲ್ಲ ಎಂದು ನಿರ್ಧರಿಸುವುದು. ಕೆಲವು ದಿನಗಳ ನಂತರ ಅರುಣ್ ತನ್ನ ಸ್ನೇಹಿತನನ್ನು ಮತ್ತೆ ನೋಡಿದ. ಈ ಬಾರಿ ಅವನ ಕಣ್ಣಿನಲ್ಲಿ ಕೋಪ ಇರಲಿಲ್ಲ, ಒಂದು ಸಣ್ಣ ನಗು ಮಾತ್ರ ಇತ್ತು. ಆ ದಿನದಿಂದ ಅವನ ಮನಸ್ಸು ಹಗುರವಾಯಿತು. ಹೊಸ ಕನಸುಗಳು ಹುಟ್ಟಿದವು, ಹೊಸ ಅವಕಾಶಗಳು ಕಾಣಿಸಿಕೊಂಡವು. ಅವನು ಭೂತಕಾಲದಿಂದ ಹೊರಬಂದು ಮುಂದೆ ನಡೆಯಲು ಆರಂಭಿಸಿದ. ಸ್ನೇಹಿತರೆ, ಕ್ಷಮಿಸುವುದು ದುರ್ಬಲರ ಗುಣವಲ್ಲ, ಅದು ಅತ್ಯಂತ ಬಲಿಷ್ಠ ವ್ಯಕ್ತಿಯ ನಿರ್ಧಾರ. ಪ್ರತೀಕಾರಕ್ಕೆ ಕೋಪ ಸಾಕು, ಆದರೆ ಕ್ಷಮೆಗೆ ದೊಡ್ಡ ಹೃದಯ ಬೇಕು. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾರ ಮುಖ ಬಂದಿದೆಯೋ ಒಂದು ನಿರ್ಧಾರ ಮಾಡಿ. ನಾನು ನಿನ್ನ ತಪ್ಪನ್ನು ಮರೆಯುವುದಿಲ್ಲ, ಆದರೆ ಅದರ ಭಾರವನ್ನು ಇನ್ನು ಮುಂದೆ ಹೊತ್ತುಕೊಂಡು ಬದುಕುವುದಿಲ್ಲ. ಜೀವನ ಚಿಕ್ಕದು, ದ್ವೇಷ ಹೊತ್ತುಕೊಂಡು ನಡೆಯಲು ಅಲ್ಲ. ಕ್ಷಮಿಸಿ, ಹಗುರವಾಗಿ ಬದುಕಿ, ಸಂತೋಷವಾಗಿ ಮುಂದೆ ಸಾಗಿರಿ. ಧನ್ಯವಾದಗಳು.